ಹೆಲೋ ಗೈಸ್, ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರ್ತೀನಿ. ಇವತ್ತು ಒಂದು ವಿಷಯದ ಬಗ್ಗೆ ನಾನು ಕೂಡ ಮಾತಾಡಕ್ ಬಂದಿದ್ದೀನಿ. ರೀಸೆಂಟ್ ಆಗಿ ಕಾಶ್ಮೀರದಲ್ಲಿ ಒಂದು ಘಟನೆ ನಡೀತು. ಅದು ಭಯಂಕರವಾದ ಘಟನೆ ನಡೀತು. ಕಾಶ್ಮೀರದಲ್ಲಿ ಅನ್ಯಾಯವಾಗಿ 28 ಜನರು ಕೂಡ ಭಾರತೀಯರು ಸತ್ತೋಗಿದ್ದಾರೆ. ಸೊ ಹಂಗಾಗಿ ಗೌರ್ಮೆಂಟ್ ಇದ್ದವರು ಏನ್ ಕ್ರಮ ತಗೊಂಡಿದ್ದಾರೆ ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ಕೂಡ ಮಾತಾಡಕ್ ಬಂದಿದ್ದೀನಿ. ಸೊ ಈ ತರ ಒಂದು ಘಟನೆ ನಮ್ಮ ಭಾರತೀಯರಿಗೆ ನಡೆದ ತಕ್ಷಣ ನಮ್ಮ ಭಾರತೀಯರು ಎಲ್ಲರೂ ಕೂಡ ತುಂಬಾ ದುಃಖದಲ್ಲಿ ಮುಳುಗಿದ್ದಾರೆ. ಸೊ ಹಂಗಾಗಿ ಗೌರ್ಮೆಂಟ್ ಇದ್ದವರು ಏನ್ ಕ್ರಮ ತಗೊಂಡಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ನಮ್ಮಲ್ಲಿ ಎಲ್ರಿಗೂ ಕೂಡ ಬಂದಿರುತ್ತೆ. ಸೊ PM ಅವ್ರು ಏನಂತ ಹೇಳಿದಾರೆ ಅಂತ ಅಂದ್ರೆ, ಈ ತರ ಒಂದು ಘಟನೆ ಮಾಡಿದವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅವರು ಈ ಜಗತ್ತಲ್ಲಿ ಯಾವ ಮೂಲೆಯಲ್ಲಿ ಇದ್ರು ಕೂಡ, ಯಾವ ತರ ಒಂದು ಜಾಗದಲ್ಲಿ ಇದ್ರು ಕೂಡ ಅವ್ರನ್ನ ಹುಡುಕಿ ಕಾನೂನು ಪ್ರಕಾರ ಏನ್ ಶಿಕ್ಷೆ ಕೊಡ್ಬೇಕು ಆ ಶಿಕ್ಷೆನ ಖಂಡಿತ ಕೊಡ್ತೀವಿ ಅಂತ ಕೂಡ ಪ್ರೈಮ್ ಮಿನಿಸ್ಟರ್ ಇದ್ದವರು ತುಂಬಾ ಆಕ್ರೋಶದಿಂದ ಹೇಳಿದ್ದಾರೆ. ಸೊ ಈ ತರ ಪ್ರೈಮ್ ಮಿನಿಸ್ಟರ್ ಹೇಳುವಾಗ ಅವರು ಹಿಂದಿ ಲ್ಯಾಂಗ್ವೇಜ್ ನ ಯೂಸ್ ಮಾಡಿಲ್ಲ, ಇಂಗ್ಲಿಷ್ ನಾನೇ ಯೂಸ್ ಮಾಡಿದ್ದಾರೆ. ಯಾಕಂತ ಅಂದ್ರೆ ಇದು ನಾರ್ಮಲ್ ಆಗಿ ನಮ್ಮ ಭಾರತೀಯರಿಗೆ ಮಾತ್ರ ಅರ್ಥ ಆಗ್ಬೇಡ್ದು, ಇಡೀ ಜಗತ್ತಿಗೆ ಎಲ್ಲರಿಗೂ ಕೂಡ ಅರ್ಥ ಆಗ್ಬೇಕು ಅಂತ ಪ್ರೈಮ್ ಮಿನಿಸ್ಟರ್ ಅವರು ಇಂಗ್ಲಿಷ್ ಅಲ್ಲಿ ಸೊ ಈ ತರ ಒಂದು ಮಾತುಗಳನ್ನ ಪರ್ಟಿಕ್ಯುಲರ್ ಆಗಿ ಮಾತಾಡಿದ್ದಾರೆ ಇಂಗ್ಲಿಷ್ ಅಲ್ಲಿ. ಸೊ ಪಾಕಿಸ್ತಾನದ ಲೈಫ್ ಲೈನ್ ಅಂತ ಹೇಳುವ ಒಂದು ನದಿನ ಪ್ರೈಮ್ ಮಿನಿಸ್ಟರ್ ಮೋದಿ ಇದ್ದವರು ಸಸ್ಪೆಂಡ್ ಮಾಡಿದ್ದಾರೆ. ಸೊ ಆ ಒಂದು ನದಿಯಲ್ಲಿ ಬರುವ ಒಂದು ನೀರು ಪಾಕಿಸ್ತಾನ ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ, ಸೊ ಅವ್ರ ಅಗ್ರಿಕಲ್ಚರ್ ಆ ಒಂದು ನೀರಿಂದಾನೇ ರನ್ ಆಗ್ತಾ ಇದೆ. ಮತ್ತೆ ಫುಡ್ ಆಗಿರ್ಲಿ, ಮತ್ತೆ ಅವ್ರಿಗೆ ಬೇಕಾಗಿರುವ ವಸ್ತು ಎಲ್ಲದೂ ಕೂಡ ವಾಶ್ ಮಾಡೋದಾಗಿರ್ಲಿ, ಸೊ ಎಲ್ಲದೂ ಕೂಡ ಆ ಒಂದು ನದಿನ ನಂಬಿಟ್ಟೆ ಅವರು ಇಷ್ಟು ದಿನಾನು ಕೂಡ ಕಾಲನ ಕಳೆದಿದ್ದಾರೆ. ಸೊ ಆ ಒಂದು ನದಿನಾನು ಕೂಡ ಇವಾಗಿಂದ ಸಸ್ಪೆಂಡ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಸೊ ಈ ಒಂದು ನದಿನ ಭಾರತೀಯರು ಮುಟ್ಟಿದ ತಕ್ಷಣ ಪಾಕಿಸ್ತಾನ ಅವರು ಇದಕ್ಕೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಪಾಕಿಸ್ತಾನ ಅವರು ಏನಂತ ರಿಯಾಕ್ಟ್ ಮಾಡಿದಾರೆ ಅಂತ ಅಂದ್ರೆ, ಸೊ ನೀವು ನೀರ್ನ ಮುಟ್ಟಿದ್ರೆ ನಾವು ಖಂಡಿತ ನಾವು ಕೂಡ ಕ್ರಮ ತಗೊಂತೀವಿ, ಸೊ ನಾವು ಕೂಡ ನಿಮಗೆ ಏನೆಲ್ಲ ಮಾಡಬೇಕು ನಾವು ಕೂಡ ಮಾಡ್ತೀವಿ ಅಂತ ಅವರು ಸಭೆನ ಕರೆದ್ಬಿಟ್ಟು ಮಾತಾಡಿದ್ದಾರೆ ಅವರು ಕೂಡ ಪಾಕಿಸ್ತಾನ ಅವರು. ಸೊ ಏನಾದ್ರೂ ಕೂಡ ಏನು ಮಾಡಕ್ಕಾಗಲ್ಲ ಪಾಕಿಸ್ತಾನ ಅವ್ರ ಕೈಯಿಂದ. ಸೊ ಅಗ್ರಿಕಲ್ಚರ್ ನಾನೇ ಮಾಡಕ್ ಆಗಿಲ್ದಂಗೆ ಸೊ ಆ ಒಂದು ನೀರ್ನೇ ಸ್ಟಾಪ್ ಮಾಡಿದಾರೆ ಅಂತ ಅಂದ್ರೆ ಅವ್ರು ಎಲ್ಲಿಂದ ಅಗ್ರಿಕಲ್ಚರ್ ಮಾಡ್ತಾರೆ, ಸೊ ಅವ್ರಿಗೆ ಎಷ್ಟೋ ಒಂದು ಲಾಸ್ ಕೂಡ ಆಗುತ್ತೆ. ಸೊ ಆ ಒಂದು ಮೈನ್ ಪಾಯಿಂಟ್ ನಾನೇ ಭಾರತೀಯರು ಸ್ಟಾಪ್ ಮಾಡಿದ್ದಾರೆ. ಹಂಗಾಗಿ ಪಾಕಿಸ್ತಾನವರಿಗೆ ಕೂಡ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಇನ್ನೊಂದು ಏನಂತ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ಅಂದ್ರೆ, ICC ಕ್ರಿಕೆಟ್ ಇಂಡಿಯಾಗೂ ಮತ್ತೆ ಪಾಕಿಸ್ತಾನಿಗೆ ನಡೆಯುವ ಒಂದು ಮ್ಯಾಚ್, ಸೊ ಆ ಒಂದು ಕ್ರಿಕೆಟ್ ಮ್ಯಾಚ್ ನಾನು ಕೂಡ ನಾವು ಪಾಕಿಸ್ತಾನ ಅವ್ರ ಜೊತೆ ನಾವು ಆಡೋದಿಲ್ಲ, ಪಾಕಿಸ್ತಾನ ಅವರು ನಮ್ಮ ಟೀಮಲ್ಲಿ ಇದ್ರು ಕೂಡ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಸೇರ್ಸೋದಿಲ್ಲ ಅಂತ BCC ಇದ್ದವರು ICC ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ ಇದನ್ನು ಕೂಡ ಖಂಡಿತ ನಿಲ್ಲಿಸ್ಬಿಡ್ತಾರೆ. ಸೊ ಪಾಕಿಸ್ತಾನ ಅವರು ಏನ್ ಮಾಡಿದ್ರು ಕೂಡ ಭಾರತೀಯರನ್ನ ಯಾವುದೇ ಕಾರಣಕ್ಕೂ ಕೂಡ ಮುಟ್ಟಕ್ ಆಗೋದಿಲ್ಲ. ಸೊ ಈ ತರ ಎಲ್ಲ ಪ್ರೈಮ್ ಮಿನಿಸ್ಟರ್ ಇದ್ದವರು ಹೇಳಿರುವ ಕಾರಣದಿಂದ ಸೊ ಪಾಕಿಸ್ತಾನವರು ಇದಕ್ಕೆ ಏನಂತೆಲ್ಲ ರಿಯಾಕ್ಟ್ ಮಾಡಿದ್ದಾರೆ. ಸೊ ಅವ್ರು ಏನೆಲ್ಲ ಕ್ರಮ ತಗೊಂಡಿದ್ದಾರೆ ಅಂತ ಅಂದ್ರೆ ಪಾಕಿಸ್ತಾನವರು, ಸೊ ಪಾಕಿಸ್ತಾನದಲ್ಲಿ ಶಿಮ್ಲಾ ಅಗ್ರಿಮೆಂಟ್ ನಾನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಇದನ್ನ ಸಸ್ಪೆಂಡ್ ಮಾಡಿರುವ ಕಾರಣದಿಂದ ನಮಗೆ ಏನು ಫಾಲ್ಟ್ ಇಲ್ಲ. ಸೊ ಶಿಮ್ಲಾ ಅಗ್ರಿಮೆಂಟ್ ಅಂತ ಅಂದ್ರೆ ಏನಂತ ಅಂದ್ರೆ 1970 ಇಂಡಿಯಾಗೂ ಮತ್ತೆ ಪಾಕಿಸ್ತಾನವರಿಗೂ ಕೂಡ ಜಗಳ ಬಂದಿದೆ. ಅದರಲ್ಲೂ ಕೂಡ ಪಾಕಿಸ್ತಾನ ಅವರು ಸೋತೋಗಿದ್ದಾರೆ. ಹಂಗಾಗಿ ಇವ್ರು ಏನ್ ಮಾಡಿದಾರೆ ಅಂತ ಅಂದ್ರೆ ಒಂದು ಶಿಮ್ಲಾ ಅಗ್ರಿಮೆಂಟ್ ಅಂತ ಮಾಡಿದ್ದಾರೆ. ಏನಂತ ಅಂದ್ರೆ, ಸೊ ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಕೂಡ ನಾವಿಬ್ರು ಕೂಡ ಜಗಳ ಮಾಡೋದಿಲ್ಲ, ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಏನು ಪ್ರಾಬ್ಲಮ್ ಕೂಡ ನಮ್ಮಿಬ್ಬರಿಂದ ಬೇರೆ ದೇಶಕ್ಕೂ ಕೂಡ ಬರೋಲ್ಲ, ಮತ್ತೆ ಯಾರನ್ನಾನು ಕೂಡ ಈ ಒಂದು ಜಗಳಕ್ಕೆ ಕರೆಯೋದಿಲ್ಲ ಅನ್ನೋ ಒಂದು ಅಗ್ರಿಮೆಂಟ್ ನಾನು ಕೂಡ ಪಾಕಿಸ್ತಾನ ಅವರು ಮಾಡಿಬಿಟ್ಟು ಇಟ್ಟಿದ್ದಾರೆ. ಸೊ ಆ ಒಂದು ಅಗ್ರಿಮೆಂಟ್ ನಾನು ಕೂಡ ಸೊ ಪಾಕಿಸ್ತಾನ ಅವರು ಸಸ್ಪೆಂಡ್ ಮಾಡಿದ್ದಾರೆ. ಸೊ ಹಂಗಂತಾದ್ರೆ ಪಾಕಿಸ್ತಾನ ಅವರು ಇವಾಗ ಯಾವ ತರ ಬೇಕಂತಾದ್ರೆ ಇಂಡಿಯಾದಲ್ಲಿ ಬಂದ್ಬಿಡ್ಬೋದು, ಏನ್ ಬೇಕಾದ್ರೂ ಕೂಡ ಮಾಡ್ಬೋದು ಅನ್ನುವ ಒಂದು ಕಾರಣದಿಂದ ಸೊ ಅದನ್ನ ಅವರು ಸಸ್ಪೆಂಡ್ ಮಾಡಿದ್ದಾರೆ ಆ ಒಂದು ಅಗ್ರಿಮೆಂಟ್ ನ. ಸೊ ಪಾಕಿಸ್ತಾನ ಅವರು ಏನ್ ರಿಯಾಕ್ಷನ್ ಮಾಡಿದ್ರು ಕೂಡ ನಮ್ಮ ಭಾರತನ ಯಾವುದೇ ಕಾರಣಕ್ಕೂ ಕೂಡ ಅವ್ರು ಮುಟ್ಟಕ್ ಆಗೋದಿಲ್ಲ. ಯಾಕಂತ ಅಂದ್ರೆ ಅಂತ ಒಂದು ಆರ್ಮಿ ಫೋರ್ಸ್, ಅಂತ ಒಂದು ಭಯಂಕರವಾದ ಒಂದು ಆರ್ಮಿ ಫೋರ್ಸ್ ಇದೆ. ಹಂಗಾಗಿ ಯಾವುದೇ ಕಾರಣಕ್ಕೂ ಕೂಡ ಏನು ಕೂಡ ಟೆಸ್ಟ್ ಮಾಡಕ್ ಆಗೋದಿಲ್ಲ ನಮ್ಮ ಭಾರತವನ್ನು. ಸೊ ಭಾರತದಲ್ಲಿ 28 ಜನರು ಸೊ ಟೆರರಿಸ್ಟ್ ಅಟ್ಯಾಕ್ ಮಾಡಿರುವ ಕಾರಣದಿಂದ ಅವ್ರಿಗೆಲ್ರಿಗೂ ಕೂಡ ಖಂಡಿತ ನ್ಯಾಯ ಸಿಗತ್ತೆ. ಆ ಒಂದು 28 ಜನರಿಗೂ ಕೂಡ ಖಂಡಿತ ನ್ಯಾಯ ಸಿಗತ್ತೆ. ನಮ್ಮ ಭಾರತದಲ್ಲಿ ಇರೋರು ಎಲ್ರಿಗೂ ಕೂಡ ಖಂಡಿತ ನ್ಯಾಯ ಸಿಗತ್ತೆ. ತಲೆ ಕೆಡ್ಸ್ಕೊಂಡ್ಬೇಡಿ. ಏನಿದ್ರು ಕೂಡ ನಮ್ಮ ಭಾರತ ನಮ್ಮ ದೇಶ, ನಮ್ಮ ಭಾರತವನ್ನು ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಬಿಟ್ಕೊಡ್ಬೇಡಿ. ಸೊ ಎಂತ ಒಂದು ಕ್ರಿಟಿಕಲ್ ಸಿಚುವೇಶನ್ ಬಂದ್ರು ನಮ್ಮ ಭಾರತವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರೋಣ, ಒಗ್ಗಟ್ಟಾಗಿ ಇದ್ದು ಎಲ್ಲದೂ ಕೂಡ ಫೇಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನನ್ನ ಒಂದು ವಿಡಿಯೋ ನಾನು ಎಂಡ್ ಮಾಡ್ಕೊಂತೀನಿ. ಸೊ ಗೈಸ್, ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಡಿಯೋ ಜೊತೆ ಬರ್ತೀನಿ. ಬಾಯ್ ಗೈಸ್.